ನಮಸ್ಕಾರ ಕರ್ನಾಟಕದ ಪ್ರಿಯ ಪ್ರೇಕ್ಷಕರೇ, ಸ್ವಾಗತ. ನಮಸ್ತೆ ಕರ್ನಾಟಕ ಚಾನೆಲ್ಗೆ. ಇವತ್ತಿನ ಪ್ರಮುಖ ಸುದ್ದಿಯು ನಮ್ಮ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ 2 ಕಂತಿನ ಹಣ ಒಟ್ಟಿಗೆ ಸಿಗಲಿದೆ. ಹೌದು, ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿಯವರೆಗೆ ತಿಂಗಳಿಗೆ 2,000 ನೀಡಲಾಗುತ್ತಿತ್ತು. ಆದರೆ ಈ ಬಾರಿ ವಿಶೇಷ ಅವಕಾಶ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಜನನಿಯರಿಗೆ 2 ತಿಂಗಳ ಹಣವನ್ನು ಒಂದೇ ಸಲವಾಗಿ ಜಮೆಯಾಗಿ ನೀಡಲಾಗುತ್ತಿದೆ. ಯೋಜನೆಯ ಪ್ರಮುಖ ಮುಖ್ಯಾಂಶಗಳೇನೆಂದರೆ, ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ಮಾಸ 2,000 ನೀಡಲಾಗುತ್ತಿತ್ತು. ಈಗ 2 ತಿಂಗಳ ಹಣ 4,000 ಯುಗಾದಿ ಸಂದರ್ಭದಲ್ಲಿ ಒಟ್ಟಿಗೆ ಲಭಿಸಲಿದೆ. ಈ ನಿರ್ಣಯದ ಮೂಲಕ ಸರ್ಕಾರವು ಸುಮಾರು ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಸಂತೋಷವನ್ನೇ ತುಂಬಿದೆ. 2 ತಿಂಗಳ ಹಣ ಒಟ್ಟಿಗೆ ಸಿಗುವುದರಿಂದ ಮನೆಯ ಹಣಕಾಸಿಗೆ ಕೊಂಚ ಸಹಾಯವಾಗುತ್ತದೆ. ಹಬ್ಬದ ಸಮಯದಲ್ಲಿ ಹೆಚ್ಚುವರಿ ಖರ್ಚಿಗೆ ಈ ಯೋಜನೆ ಬಹಳ ನೇರವಾಗುವ ನಿರೀಕ್ಷೆ ಇದೆ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹರ್ಷ ವ್ಯಕ್ತಪಡಿಸಿದ್ದು, ಸರ್ಕಾರದ ಈ ನಿರ್ಣಯ ಜನಮನ ಗೆದ್ದಿದೆ. ಇನ್ನೊಂದು ವಿಷಯವೇನೆಂದರೆ ಪ್ರೇಕ್ಷಕರೇ, ಸಾಮೂಹಿಕ ಶ್ರೀಮಂತ. ರಾಜ್ಯದಲ್ಲಿ ಇದು ಮೊದಲ ಬಾರಿ ಮತ್ತೊಂದು ವಿಶೇಷ ಕಾರ್ಯಕ್ರಮ. ರಾಜ್ಯದ ಮಹಿಳೆಯರ ಹಕ್ಕು ಮತ್ತು ಗೌರವವನ್ನು ಹಿರಿಮೆಯೊಂದಿಗೆ ನೆನಪಿಸಿದ್ದದ್ದು 3,000 ಗರ್ಭಿಣಿಯರ ಸಾಮೂಹಿಕ ಸೀಮಂತ. ಇದು ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೆದಿರುವ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಉಡಿ ತುಂಬಿ ಆಶೀರ್ವಾದ ನೀಡಲಾಯಿತು. ಮಗುವಿನ ಹುಟ್ಟಿನಿಂದಲೇ ಆರ್ಥಿಕ ಭದ್ರತೆ ಪ್ರಾರಂಭವಾಗಬೇಕು. ನಮ್ಮ ಗರ್ಭಿಣಿಯರಿಗೆ ಈ ಸೀಮಂತ ಒಂದು ಸ್ಮರಣೀಯ ಕ್ಷಣವಾಗಲಿ ಎಂದು ನಾವು ಬಯಸಿದ್ದೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಪಿಂಚಣಿ ಹಣ ಪ್ರಕಟಿಸುವ ದಿನಾಂಕ. ಬಾಕಿ ಉಳಿದಿರುವ 2 ತಿಂಗಳ ಹಣವನ್ನು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುವುದು. ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಮ್ಮ ಖಾತೆಯನ್ನು ಪರಿಶೀಲಿಸಬಹುದು. ಈಗ ಮಹಿಳೆಯರ ಸಬಲೀಕರಣದತ್ತ ಸರ್ಕಾರದ ಪ್ರಯತ್ನವೇನು? ಗೃಹಲಕ್ಷ್ಮಿ ಯೋಜನೆಯು ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದೇ ಇರುವುದರಿಂದ ಕೆಲವು ಫಲಾನುಭವಿಗಳು ಆತಂಕಕ್ಕೊಳಗಾಗಿದ್ದಾರೆ. ಇದೀಗ ಸರ್ಕಾರದ ಈ ಕ್ರಮವು ಅವರಿಗೆ ಅನುಕೂಲವಾಗಲಿದೆ ಮತ್ತು ಆರ್ಥಿಕ ಪ್ರಯೋಜನದ ಜೊತೆಗೆ ಸಾಮಾಜಿಕ ಗೌರವವೂ ಕೂಡ ಇದೆ. ಈ ಯೋಜನೆಯು ಮಹಿಳೆಯರ ಸಬಲೀಕರಣಕ್ಕೆ ಮಾತ್ರವಲ್ಲ, ಸಮಾಜದಲ್ಲಿ ಅವರಿಗೆ ಗೌರವ ಮತ್ತು ತಲೆ ಏರಿಸುವ ಹಕ್ಕು ನೀಡುತ್ತಿದೆ. ಕುಟುಂಬದ ಆರ್ಥಿಕ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರವನ್ನು ಹೆಚ್ಚಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದ ಪ್ರತಿಕ್ರಿಯೆ ಏನೆಂದರೆ, ಜನತೆ ಈ ಯೋಜನೆಯನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ದು ಸರ್ಕಾರದ ನಿರ್ಧಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಬಾಕಿ ಉಳಿದ ಹಣವನ್ನು ಒಟ್ಟಿಗೆ ನೀಡಲು ಸರ್ಕಾರ ಮುಂದಾಗಿರುವುದು ನಮ್ಮ ಕುಟುಂಬದ ಸಂಭಾಳನೆಯಲ್ಲಿ ಸುಗಮಗೊಳಿಸುತ್ತದೆ ಎಂದು ಒಂದು ಫಲಾನುಭವಿ ಹೇಳಿದರು. ನೋಂದಣಿ ಮತ್ತು ಮತ್ತಷ್ಟು ಮಾಹಿತಿಗಾಗಿ ನೀವು ಸೇವಾ ಸಿಂಧು ಪೋರ್ಟಲ್ಗೆ ನೋಂದಣಿ ಮಾಡಿಕೊಳ್ಳಬಹುದು ಅಥವಾ ದಯವಿಟ್ಟು ನಮ್ಮ ಪ್ರೀವಿಯಸ್ ವಿಡಿಯೋ ನೀವು ನೋಡಿಕೊಳ್ಳಬಹುದು ನೋಂದಣಿಗಾಗಿ. ಮತ್ತು ಎಲ್ಲ ವಿವರ ಸ್ಪಷ್ಟತೆಯಿಂದ ಅದರಲ್ಲಿ ಹೇಳಲಾಗಿದೆ. ದಯವಿಟ್ಟು ನೀವು ಪ್ರೀವಿಯಸ್ ವಿಡಿಯೋ ನೋಡಿರಿ. ನಮಗೆ ತಿಳಿಸಿ ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾತರತೆಯಿಂದ ಕಾಯುತ್ತಿದ್ದೇವೆ. ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿರಿ ಮತ್ತು ನಮ್ಮ ನಮಸ್ತೆ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇತ್ತೀಚಿನ ಸುದ್ದಿಗಳಿಗಾಗಿ ನಾವು ಹಗಲು ರಾತ್ರಿ ಶ್ರಮಿಸುತ್ತಿದ್ದೇವೆ. ನಮ್ಮೊಂದಿಗೆ ಇರಿ, ಮಾಹಿತಿ ಪಡೆಯಿರಿ. ನಮಸ್ಕಾರ, ಧನ್ಯವಾದಗಳು.